ಸಿನಿಮಾ ಅನ್ನೋದು ಕೇವಲ ಕಥೆಯಲ್ಲ, ಅದೊಂದು ದೃಶ್ಯ ವೈಭವ. ಈ ವೈಭವಕ್ಕೆ ಮೆರುಗು ನೀಡುವ ಒಂದು ತಂತ್ರಜ್ಞಾನ ಅಂದ್ರೆ ಅದು ಸ್ಲೋ ಮೋಷನ್. ಇದು ಕೇವಲ ಎಫೆಕ್ಟ್ ಅಲ್ಲ, ಪ್ರೇಕ್ಷಕರ ಭಾವನೆಗಳನ್ನು ನಿಯಂತ್ರಿಸುವ ಒಂದು ಅಸ್ತ್ರ ಅಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. ನಾವೆಲ್ಲರೂ ಥಿಯೇಟರ್ ನಲ್ಲಿ ನೋಡೋ ಸಾಮಾನ್ಯ ಸಿನಿಮಾ ಸೆಕೆಂಡ್ಗೆ 24 ಫ್ರೇಮ್ಗಳ ಸ್ಪೀಡ್ ಅಲ್ಲಿ ಚಲಿಸುತ್ತೆ. ಅದೇ ಸ್ಲೋ ಮೋಷನ್ ಬೇಕೆಂದಾಗ ಶೂಟಿಂಗ್ ಮಾಡುವಾಗ್ಲೇ ಅದಕ್ಕಿಂತ ಹೆಚ್ಚು ಅಂದ್ರೆ 48, 96, ಕೆಲವೊಮ್ಮೆ ಇನ್ನೂ ಹೆಚ್ಚಿನ ಫ್ರೇಮ್ ರೇಟ್ ಪರ್ ಸೆಕೆಂಡ್ ನಲ್ಲಿ ಶೂಟ್ ಮಾಡ್ತಾರೆ. ಇದನ್ನ ಸಿನಿಮಾ ಲ್ಯಾಂಗ್ವೇಜ್ ಅಲ್ಲಿ ಓವರ್ ಟ್ರ್ಯಾಕಿಂಗ್ ಅಂತ ಹೇಳ್ತಾರೆ. ಆಮೇಲೆ ಇದನ್ನ ನಾರ್ಮಲ್ ಸ್ಪೀಡ್ ಅಂದ್ರೆ 24 FPS ಅಲ್ಲಿ ಪ್ಲೇ ಮಾಡಿದಾಗ ಆಕ್ಷನ್ ತುಂಬಾ ಸ್ಲೋ ಆಗಿ ಕಾಣುತ್ತೆ. ಇದನ್ನೇ ಸ್ಲೋ ಮೋಷನ್ ಅಂತ ಹೇಳ್ತಾರೆ. ಸ್ಲೋ ಮೋಷನ್ ನ ಹೆಚ್ಚಾಗಿ ಬಳಸೋದು ಆಕ್ಷನ್ ಸೀನ್ ಗಳಲ್ಲಿ. ಆಕ್ಷನ್ ಸೀನ್ ನಡೆಯುವಾಗ ತುಂಬಾ ಕನ್ಫ್ಯೂಷನ್ ಉಂಟಾಗುತ್ತೆ. ಅದೇ ಸ್ಲೋ ಮೋಷನ್ ಬಳಸಿದ್ರೆ ಪ್ರತಿಯೊಂದು ಪಂಚ್, ಗಾಳಿಲಿ ಹಾರುವ ಆಬ್ಜೆಕ್ಟ್ಸ್, ಡಸ್ಟ್ ಎಲ್ಲವೂ ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ. ಪಾತ್ರಗಳ ಭಾವನೆ ಮತ್ತು ಪ್ರೇಮದ ನೋಟ ತೋರಿಸಲು ಸ್ಲೋ ಮೋಷನ್ ಯೂಸ್ ಮಾಡ್ತಾರೆ. ಎರಡು ಪಾತ್ರಗಳ ನಡುವಿನ ಗಾಢವಾದ ಪ್ರೀತಿ, ಮುನಿಸು ಮತ್ತೆ ಆಪ್ತತೆಯನ್ನು ತೋರಿಸಲು ಉಪಯೋಗಿಸುತ್ತಾರೆ. ಹಾಗೆ ನಾಯಕ ನಾಯಕಿ ಮೊದಲ ಬಾರಿ ನೋಡಿದಾಗ ಅಥವಾ ಪ್ರೀತಿಲಿ ಬಿದ್ದಾಗ ಅವರ ಸೌಂದರ್ಯ ಹೈಲೈಟ್ ಮಾಡಲು ಇದನ್ನ ಬಳಸಲಾಗುತ್ತೆ. ಭಾರತೀಯ ಚಿತ್ರರಂಗದಲ್ಲಿಯೇ ಮೊದಲ ಬಾರಿಗೆ ಸಂಪೂರ್ಣವಾಗಿ ಸ್ಲೋ ಮೋಷನ್ ಅಲ್ಲಿ ಶೂಟ್ ಮಾಡಿರೋ ಹಾಡು ನಮ್ಮ ಕನ್ನಡದ್ದೇ ಅನ್ನುವುದು ನಮ್ಮ ಹೆಮ್ಮೆ. ಹೌದು, ಪುಟ್ಟಣ್ಣ ಕಣಗಾಲ್ ನಿರ್ದೇಶಿಸಿದ ವಿಷ್ಣುವರ್ಧನ್ ಅವರ ಮೊದಲ ಸಿನಿಮಾ ನಾಗರಹಾವು. ಅದರ ಬಾರೆ ಬಾರೆ ಚಂದದ ಚೆಲುವಿನ ತಾರೆ ಹಾಡನ್ನು ಸಿನಿಮಾಟೋಗ್ರಾಫರ್ ಚಿಟ್ಟಿಬಾಬು ಅವರು ಅದ್ಭುತವಾಗಿ ಸ್ಲೋ ಮೋಷನ್ ಅಲ್ಲಿ ಸೆರೆ ಹಿಡಿದಿದ್ದಾರೆ. ಇತ್ತೀಚಿನ ಕನ್ನಡ ಚಿತ್ರಗಳಲ್ಲಿ ಮಾಸ್ ಎಂಟ್ರಿ ಮತ್ತೆ ಎಲಿವೇಶನ್ ಸೀನ್ ಗಳಲ್ಲಿ ಸ್ಲೋ ಮೋಷನ್ ಅನ್ನು ಹೆಚ್ಚಾಗಿ ಬಳಸ್ತಾರೆ. ಪ್ರಶಾಂತ್ ನೀಲ್ ರವರು ಉಗ್ರಂ ಮತ್ತೆ KGF ಸಿನಿಮಾಗಳಲ್ಲಿ ಗನ್ ಹಿಡಿದು ಬರೋ ಹೀರೋ, ಸುತ್ತಲೂ ಹಾರೋ ಡಸ್ಟ್, ವಿಲನ್ ಸ್ಲೋ ಎಂಟ್ರಿ ಇವೆಲ್ಲವನ್ನ ಸ್ಲೋ ಮೋಷನ್ ನಲ್ಲಿ ತೋರಿಸಿ ಪ್ರೇಕ್ಷಕರಿಗೆ ರೋಮಾಂಚನ ಉಂಟು ಮಾಡಿದ್ರು. ರಿಷಬ್ ಶೆಟ್ಟಿ ಅವರ ಕಾಂತಾರದ ದೈವದ ಕೋಲದ ದೃಶ್ಯಗಳಲ್ಲಿ ಸ್ಲೋ ಮೋಷನ್ ಶಾಟ್ ಗಳು ಪ್ರೇಕ್ಷಕರಲ್ಲಿ ಭಕ್ತಿ ಭಾವವನ್ನು ಉಂಟು ಮಾಡುವಲ್ಲಿ ಯಶಸ್ವಿಯಾಗಿದೆ. 777 ಚಾರ್ಲಿಯಲ್ಲಿ ನಾಯಿ ಮತ್ತೆ ಧರ್ಮನ ಫ್ರೆಂಡ್ಶಿಪ್ ನ ಸ್ಲೋ ಮೋಷನ್ ನಲ್ಲಿ ತೋರಿಸಿ ಪ್ರೇಕ್ಷಕರ ಕಣ್ಣಲ್ಲಿ ನೀರಿಳಿಸಿದ್ದಾರೆ. ಗರುಡಗಮನ ವೃಷಭವನ ಸಿನಿಮಾದಲ್ಲಿ ಮಹಾದೇವ ಸಾಂಗ್ ಅಲ್ಲಿ ಸ್ಲೋ ಮೋಷನ್ ಅನ್ನ ಸಖತ್ತಾಗಿ ಯೂಸ್ ಮಾಡಿದ್ದಾರೆ. ಸ್ಲೋ ಮೋಷನ್ ಅಂದ್ರೆ ಕೇವಲ ಸ್ಪೀಡ್ ಕಡಿಮೆ ಮಾಡೋದಲ್ಲ, ಅದು ಕಥೆಯ ತೀವ್ರತೆಯನ್ನು ಹೆಚ್ಚಿಸುವ, ಪಾತ್ರದ ಗಾಂಭೀರ್ಯವನ್ನ ಪ್ರೇಕ್ಷಕರ ಮನಸ್ಸಲ್ಲಿ ನಾಟುವಂತೆ ಮಾಡುವ ಕಲೆ. ನಾಗರಹಾವಿನ ರೊಮ್ಯಾಂಟಿಕ್ ಸಾಂಗ್ ಇಂದ ಹಿಡಿದು ಮೊನ್ನೆ ರಿಲೀಸ್ ಆದ ಟಾಕ್ಸಿಕ್ ಟೀಸರ್ ವರೆಗೆ ಕನ್ನಡ ಚಿತ್ರರಂಗ ಸ್ಲೋ ಮೋಷನ್ ಅನ್ನು ಯೂಸ್ ಮಾಡ್ತಾ ಬಂದಿದೆ. ಅತಿ ಆದ್ರೆ ಅಮೃತನು ವಿಷ ಅಂತೆ. ಈಗಿನ ಸಿನಿಮಾಗಳಲ್ಲಿ ಹೀರೋ ನಡೆಯೋದಕ್ಕೂ ಸ್ಲೋ ಮೋಷನ್, ಕಾರಿಂದ ಇಳಿಯೋದಕ್ಕೂ ಸ್ಲೋ ಮೋಷನ್, ಅಷ್ಟೇ ಯಾಕೆ ಟೀ ಕುಡಿಯೋದಕ್ಕೂ ಸ್ಲೋ ಮೋಷನ್, ಎಲ್ಲದಕ್ಕೂ ಸ್ಲೋ ಮೋಷನ್ ಯೂಸ್ ಮಾಡಿದ್ರೆ ನಿಜವಾಗ್ಲೂ ರೋಮಾಂಚನ ಕೊಡ್ಬೇಕಾದ ಸೀನ್ ಬಂದಾಗ ಆ ಕಿಕ್ ಸಿಗೋದಿಲ್ಲ. ಅತಿಯಾದ ಬಳಕೆ ಕಥನ ಸ್ಲೋ ಮಾಡಿ ಪ್ರೇಕ್ಷಕರಿಗೆ ಬೋರ್ ಹೊಡಿಸುತ್ತೆ. ಮಾಸ್ ಸೀನ್ ಗಳಲ್ಲಿ ರಿಯಲಿಸಂ ಮರ್ತ್ ಹೋಗಿದೆ. ಹೀರೋ ಒಂದು ಪಂಚ್ ಕೊಟ್ರೆ ವಿಲನ್ ಗಳು ಗಾಳಿಯಲ್ಲಿ 10 ಸೆಕೆಂಡ್ ತೆಲಾಡ್ಕೊಂಡು ಬೀಳೋದನ್ನ ಸ್ಲೋ ಮೋಷನ್ ಅಲ್ಲಿ ತೋರಿಸ್ತಾರೆ. ಈ ತರದ ಸೀನ್ ಗಳು ಟ್ರೋಲ್ ಆಗೋಕೆ ಶುರು ಆಗುತ್ತೆ. ಎಲಿವೇಶನ್ ಸೀನ್ಸ್ ಕಾಮಿಡಿ ಸೀನ್ ಆಗಿ ಬದಲಾಗುತ್ತೆ. KGF, ಉಗ್ರಂ, ಟಗೋರನಂತ ಸಿನಿಮಾಗಳಲ್ಲಿ ಸ್ಲೋ ಮೋಷನ್ ವರ್ಕ್ ಆಗೋಕೆ ಕಾರಣ ಅಲ್ಲಿ ಬಲವಾದ ಕತೆ ಮತ್ತೆ ಕಾರಣ ಇತ್ತು. ಆದ್ರೆ ಹಲವು ಸಿನಿಮಾಗಳಲ್ಲಿ ಕತೆಗೆ ಗಮನ ಕೊಡದೆ ನಾಯಕನನ್ನ ಸ್ಟೈಲಿಶ್ ಆಗಿ ತೋರ್ಸಕ್ಕೆ ಹೋಗಿ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ನಿಮಗೇನನ್ಸುತ್ತೆ? ಸ್ಲೋ ಮೋಷನ್ ನಮ್ಮ ಕನ್ನಡ ಚಿತ್ರರಂಗಕ್ಕೆ ವರನೋ ಶಾಪನೋ? ಕಮೆಂಟ್ ಮಾಡಿ ತಿಳಿಸಿ. ಸಿನಿಮಾ ಆಸಕ್ತಿ ಉಳ್ಳವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.